ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕೆ ಟೈಮೇ ಇರಲಿಲ್ಲ, ಸೊ ಹಾಗೆ ಇದು ಪಾರ್ಟ್ 2 ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಹೇಳುತ್ತೆ ಇದು ತುಂಬಕ್ಕೆ ಏನೇನು ಮಾಡಿದ್ಯಾ, ಹೆಂಗೆ ಮಾಡಿದ್ಯಾ ಅಂತ. ಏನು ಹೇಳೋದು ನಿಮಗೆ ಬಿಟ್ಟು ಹೊಸ್ಕೊಳ್ಳೋದು ಸೂಸ್ಲು ಸೂಸ್ಲುದು ಕಡಲೆ ಬೀಜ ಹುರ್ಕೊಳ್ಳೋದು. ಒಂದು ಅರ್ಧ ಕೆ ಜಿ ಕಡಲೆ ಬೀಜಕ್ಕೆ ಒಂದು ಕೆ ಜಿ ಕಡಲೆ ಹಾಕ್ಬೋದು, ಇಲ್ಲ ಒಂದು ಕೆ ಜಿನಾದ್ರೂ ಹಾಕ್ಬೋದು, ಇಲ್ಲ 3/4 ಕೆ ಜಿನಾದ್ರೂ ಹಾಕ್ಕೋಬೋದು. ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಮತ್ತೆ ಇದು ಏಲಕ್ಕಿ, ಎಳ್ಳು ಸ್ವಲ್ಪ, ಗಸಗಸೆ ಅದು ಹುರಿಬೇಕು. ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಪುಡಿ ಮಾಡಿಕೊಂಡು ಮತ್ತೆ ಬೆಲ್ಲ ಅದೊಂದು ಸ್ವಲ್ಪ ಒಂದು ಕೆ ಜಿಗೆ ಅಷ್ಟು ಹಾಕಿ ಒಂದು ಒಂದು ಕೆ ಜಿ ಇದ್ರೆ ಸ್ವಲ್ಪ 3/4 ಕೆ ಜಿ ಕೊಬ್ಬರಿ ಹಾಕ್ಕೊಂಡಿರ್ತೀವಲ್ಲ ಅದು ಸೇರಿಸಿದ್ರೆ 3/4 ಕೆ ಜಿ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಈ ಥರ ಇಟ್ಟು ಕಲಸಿ ಅಷ್ಟು ತೆಗೆಸ್ಕೊಳ್ಳೋದು ಅಷ್ಟೇ. ಪುಡಿ ಅನ್ನೋದನ್ನ ಮತ್ತು ಅಷ್ಟೇ ನಾನು ಮತ್ತು ಅದು ಆ ಕಡೆದೊಂದು ತಿರ್ವಾ ಕೊಡು ಆ ತಟ್ಟೆನ ನೋಡಮ್ಮ ಕೊಟ್ಟು ತೆಗೆಯೋದು. ಮಾಡ್ತಾ ಇಲ್ವಾ ಅವಳು? ಹಸಿಬೇಕು, ನಂದು ಆಗ್ತಾ ಐತೆ. ಈಗ ಹಾಕ್ತೀರ ಮಿಲ್ವೇನ? ಆಗ ಅದು ಹಾಕಲ್ಲ. ಹಾಕ್ತೀನಿ. ಇವಾಗ ನಿಮ್ಗೆ ಎಷ್ಟು ವರ್ಷ ಅಜ್ಜಿ? ನನಗ 80 ವರ್ಷ ಕಣಪ್ಪ. 80 ವರ್ಷ ನೋಡ್ರಿ, ಎಷ್ಟು ಗಟ್ಟಿ ಇದ್ದೀರಾ. ನೋಡು, ಯಾರ ದೃಷ್ಟಿನೂ ಬೀಳ್ಬಾರ್ದು ಅಲ್ಲ. ಪತ್ರಿಕೆನೂ ಇತ್ತು ಮನೆ ಕಟ್ಟುವಾಗ. ಅದ್ ಏನೇನ್ ಮಾಡ್ಬಿಟ್ರೆ ಏನ್ ಕಥೆ, ಲಗ್ನ ಪತ್ರಿಕೆ ಬಿಟ್ರು. ಲಗ್ನ ಪತ್ರಿಕೆನ ಇತ್ತು. ಅಷ್ಟು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡ್ ಬಂದಿದ್ದೀರಾ. ಅಜ್ಜಿ ನಿಮ್ಗೆ ಇವ್ರು ನಿಮ್ಗಿಂತ ಚಿಕ್ಕವ್ರಾ? ನನ್ಗಿನ್ನ ಚಿಕ್ಕವ್ರಿ. ಇವ್ರಿಗೂ ಒಂದು 70 ವರ್ಷ ಆಗೈತೆ, ಇಲ್ದೇ ಏನಿಲ್ಲ ಆಗಿರ್ಬೇಕು. ನಿಮ್ಮ ಅಜ್ಜಿಗೂ ಚಿಕ್ಕಳೆ, ನಾನು ದೊಡ್ಡರಿಗೆ ಬಂದಿದ್ದೀನಿ. ದೊಡ್ಡಳಲ್ಲ, ದೊಡ್ಡಮ್ಮ ಅಂತೈತೆ ಛತ್ರದಾಗ ನಿಮ್ಮ ಉಪ್ಪ. ಚಿಕ್ಕಳೆ ನಾನು. ಈ ಮದುವೆಗೆ ಕರ್ಕೊಂಡೋಗಿದ್ದು ಜಾತ್ನ ನನಗೆ. ಅಜ್ಜಿ ಮಾಡ್ತು ಆ ಕಡೆ ಕುಲ್ಮನೆ ನಂದೇ ನನ್ನ ಮನೆ. ಎಷ್ಟೊಂದು ಅಡುಗೆ ಇಕ್ಕಿದೀಯಾ ಅಂದೊಂದಿನ ಏನು ಮಗುವ ನೋಡಿಲ್ಲ. ನೀವು ಇದ್ದೀರಲ್ಲಕ್ಕ, ನನಗೇನು ಭಯ. ಅವಾಗ ಆಗಿನ ಕಾಲದಾಗಿತ್ತು, ಅವು ಎರಡು ಸೇರು ಒಂದೊಂದು ಕಾಲೊಂದಿಗೆ ಒಂದೊಂದು ಸೇರು ಇದ್ವಂತೆ ನಮ್ಮಮ್ಮ. ಕಾಲ್ಗೆಜ್ಜೆನೆ? ಕಾಲೊಂದಿಗೆನೆ ಒಂದೊಂದು ಸೇರು ಇದ್ದಾಗ ಹೀಗೆ ಹೊಲ್ದತ್ರಕ್ಕೆ ಹೋದಾಗ ಅಲ್ವಾ, ಈಗ ನಿಮ್ ಚಿಕ್ಕಪ್ಪ ನೀವು ಇದ್ದಂಗೆ ಹಂಗಿದ್ದಾಗ ಈಗ ಹೊಡೆದು ತಗೊಂಡಿದ್ರು. ಆಗ ಹಂಗೆ ಹಿಟ್ಟು ಹಾಕ್ಬೇಡ ಹಂಗಂತ ಅನ್ನೋರು. ಅವರು ಒಬ್ಬನೇ ಮಗ ಆಯಪ್ಪಂಗೆ, ಹೆಣ್ಮಕ್ಳಿಲ್ಲ ಏನಿಲ್ಲ ಹಂಗನ್ನೋರು. ಏನು ಆಯಮ್ಮಂಗೆ ಏನು ಮಾಡ್ರೆ ಏನು ಹೆಚ್ಚಿಗೆ ತಗೊಂಡೋಗ್ಬೇಕಿಲ್ಲ ಕಣ. ಇಲ್ಲದ್ದು ಹೇಳ್ಬಾರ್ದು. ವಾಲೆ ಅಷ್ಟೇನೆ ತಾಳಿ. ಅವ್ರ ಅಪ್ಪ ಅವರು ಏನು ಇಟ್ಟಿರ್ಲಿಲ್ಲ. ಇಲ್ಲಪ್ಪ, ನಾನು ಈಚೆಗೆ ಒಂದೆಲ್ಲ ಸಾರ ಅದು ಮಾಡಿಸ್ಕೊಂಡಿದ್ರು. ಏನ್ ಕಥೆಯ ಅದೇನೇನು ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲಮ್ಮ. ಇಲ್ಲದ್ದು ಹೇಳ್ಬಾರ್ದು. ನಿಮ್ಗೆ ಎಷ್ಟು ವರ್ಷದಲ್ಲ ಅಜ್ಜಿ ಮದುವೆ ಆಗಿದ್ದು? ನಂಗ 22-23 ವರ್ಷದಾಗೆ. 16 ವರ್ಷಕ್ಕೆ ಹೆಣ್ಣಾದೆ, 20 ವರ್ಷಕ್ಕೆ ಅಷ್ಟೊತ್ತಿಗೆ ಮದುವೆ ಆಯ್ತು. ಪರವಾಗಿಲ್ಲ, ಅವಾಗಿನ ಕಾಲದಲ್ಲಿ 20 ವರ್ಷದ ತನಕ ಕಾದವ್ರಲ್ಲ ಅಲ್ವಾ? ಆಗದೆ ಚೈಲ್ಡ್ ಮ್ಯಾರೇಜ್ ಮಾಡೋರು ಅವಾಗೆಲ್ಲ. ಇವಾಗಲೇ ಮಾಡ್ತಾರೆ. ಇದು ಲಕ್ಷ್ಮಿ ಅಜ್ಜಿಗೆ ಎಷ್ಟು ವಯಸ್ಸಲ್ಲಿ ಮದುವೆ ಮಾಡಿರೋದು? ಅವ್ರಿಗೆ ಎಷ್ಟು ವರ್ಷನಪ್ಪ, ಲಕ್ಷ್ಮಿ ಅಜ್ಜಿಗೂ ಎಷ್ಟು ವರ್ಷನೋ ಗೊತ್ತಿಲ್ಲ. ಲಕ್ಷ್ಮಿ ಅಜ್ಜಿ ದೊಡ್ಡವರ ನೀವು ದೊಡ್ಡವರ? ಅವರೇ ದೊಡ್ಡವರು. ಇವ್ರು ಚಿಕ್ಕವರು, ಭದ್ರಮ್ಮನವ್ರು ಚಿಕ್ಕವರು.
ತಿನ್ಬೇಕು. ನಾವು ತಿನ್ನಕ್ಕೆ ಹುಟ್ಟಿರೋದು ತಿಂದೇ ಇದ್ದೀವಿ. ನಾನೊಂದು ಅದ ಹೇಳಿನಲ್ಲ. ನಾನೇನಂದೆ? ಅಜ್ಜಿ ತುಂಬ ಐತ್ ನೋಡಜ್ಜಿ, ಭದ್ರಜ್ಜಿ. ನೋಡು ಅವ ಅಜ್ಜಿಗೆ ಇದ್ದಿದ್ ಒಂದೇ ಒಂದು ಸಂಕಟ ಅಂದ್ರೆ, ಅಯ್ಯೋ ಇನ್ನ ಡಬ್ಬ ತುಂಬ್ಲಿಲ್ವಲ್ಲ ಅಂತ. ತಗೊಂಡೋಗಿ ಕೊನೆಗೂ ತುಂಬಿಸ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿ. ಒಂದೊಂದೇ ಒತ್ತೋದು. ಹಂಗಾದ್ರೆ ತಟ್ಟೆ ತಗೊಂಬರೋದಾ ಪೇಪರ್ಗಿಂತ? ತಟ್ಟೆನ ತಗೊಂಬ, ತಟ್ಟೆನ ತಗೊಂಬ. ಹಾಂ, ತಟ್ಟೆ ತಗೊಂಬ, ತೆಗ್ಸಿರೋವಾಗಕ್ಕೆ ಏನಾರ ತಗೊಂಬ, ಒಂದು ಪೇಪರ್ ತಗೊಂಬ. ಬಾ 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 ಬೇಗ ತಿನ್ಬರ್ರಿ. ಬಂದ್ರೆ ಸರಿ ಆಯ್ತೇನಜ್ಜಿ? ನೆನ್ನೆಯಿಂದ ಪರಿಹಾರ ಆಯ್ತಾ ಡೌಟು? ಹ್ಞೂನಪ್ಪ. ನಂಗೆ ಇವಾಗ ಸಾಮರ್ಥ್ಯ ತಿಂಡಿ ತಿನ್ನಕ್ಕೆ ಹೋಗಕ್ಕೆ, ನಂಗೆ ತಿಂಡಿ ತಿನ್ನಕ್ಕೆ ಬೇಜಾರಾಗಿತ್ತು. ಮಾಡಿ ಬದುಕು. ಸೊ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ಸಲೂನ್ ಹೋಗ್ತಾ ಇದ್ದೆ. ಸೊ ನೀಟಾಗಿ ರೆಡಿ ಆಗೋಣ ಅಂತ ಸಲೂನ್ ಹೋಗಿ ನೀಟಾಗಿ ಐಬ್ರೋಸ್ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡೆ. ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಮಾಡಿಸ್ಕೊಂಡಿದ್ದೆ ಐಬ್ರೋಸ್, ಅದಾದಮೇಲೆ ನೀಟಾಗಿ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ದೆ. ಆಮೇಲೆ ಪೆಡಿಕ್ಯೂರ್. ಸೊ ನನ್ನದು ಸ್ಕೆಡ್ಯೂಲ್ನೆಲ್ಲ ಈ ಸತಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದೆ. ಈ ದಿನ ಈ ಟೈಮಿಗೆ ಇದನ್ನೆಲ್ಲ ಮುಗಿಸ್ಕೊಂಡಿರಬೇಕು ಅಂತ. ಆಲ್ಮೋಸ್ಟ್ ಹಾಗೆ ಆಯಿತು. ಸೊ ಐ ವಾಸ್ ಲೈಕ್ ಲಿಟಲ್ ಹ್ಯಾಪಿ. ಅದಾದಮೇಲೆ ಮನೆಗೆ ಮೆಹಂದಿ ಅವ್ರು ಬಂದಿದ್ದು. ಇವ್ರನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬುಕ್ ಮಾಡ್ಕೊಂಡಿದ್ದು. ಬಟ್ ನಾವು ಹಿಂಗೆ ಹೇಳಿದ್ರು ಡಿಸೈನ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಬಟ್ ಐ ಫೀಲ್ ದ ಪ್ರೈಸಿಂಗ್ ವಾಸ್ ಲಿಟಲ್ ಹೈ ಅಂತ. ನಿಮಗೂ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮೆಹಂದಿ ಅವ್ರದ್ದು ಡೀಟೇಲ್ಸ್ನ ಕೊಡ್ತೀನಿ ನಾನು. ಇದು ಯಾವುದೇ ಥರ ಟ್ರೇಡ್ ಪ್ರಮೋಷನ್ ಅಲ್ಲ. ಫೈನಲಿ ಮೆಹಂದಿ ಹಾಕೋಕ್ಕೆ ಒಂದು 3 hours ಏನೋ ತೊಗೊಂಡ್ರು ಅನಿಸುತ್ತೆ. ಒಬ್ಬರು ಕೈಗೆ ಹಾಕ್ತಿದ್ರು, ಒಬ್ಬರು ಕಾಲಿಗೆ ಹಾಕ್ತಾಯಿದ್ರು. ಹಾಗಾಗಿ ಬೇಗ ಮುಗ್ದೋಯ್ತು. ಇನ್ನು ಮಿಕ್ಕಿದ್ದು ಮನೆಯಲ್ಲಿ ಎಲ್ಲ ಪ್ಯಾಕಿಂಗು ಅದು ಇದು ರಿಲೇಟಿವ್ಸ್ ಎಲ್ಲ ಕುತ್ಕೊಂಡು ಮಾಡ್ತಾಯಿದ್ರು ಇನ್ನೊಂದು ಸೈಡಲ್ಲಿ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಫೈನಲಿ ನಾನು ಲಾಸ್ಟಿಗೆ ನನ್ನ ಮೆಹಂದಿ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿಲ್ವಾ ಅಂತ. ಇದಕ್ಕೆ ನಾನು ಆಲ್ಮೋಸ್ಟ್ ಎಷ್ಟು ಕೊಟ್ಟೆ ಅಂದರೆ ಮೆಹಂದಿಗೆ ಒಬ್ಬರಿಗೆ ಬಂದ್ಬಿಟ್ಟು 6000 ಇಲ್ಲ 6.5 ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಕೊಟ್ಟೆ. ಈ ಪ್ರೈಸು ಈ ಮೆಹಂದಿ ಹಾಕಿಸ್ಕೊಂಡಿದ್ದಕ್ಕೆ ವರ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ನನಗೆ ತಿಳಿಸಿ. ಓಡ್ತಾ ಇದೆ. ಇಲ್ಲ ನೀಟಾಗಿ ಇಟ್ಕೊಂಡು ಈ ಕಡೆ ನೋಡ್ರಿ, ಸ್ವಲ್ಪ ವಿಡಿಯೋ ಮಾಡ್ತೀನಿ. ಅಲ್ಲ ಈ ಕಡೆ ನೋಡ್ರಿ, ವಿಡಿಯೋ ಮಾಡ್ತೀನಿ. ಕೆಲಸದ ಮೇಲೆ ಕಾನ್ಸಂಟ್ರೇಷನ್, ವಿಡಿಯೋದ ಮೇಲೆ ಬೇಡ. ಅಜ್ಜಿದು ತೆಗಿಯೋಣ ಒಂದು ಸ್ವಲ್ಪ. ಅಜ್ಜಿನೂ ಕೆಲಸ ಮಾಡ್ತಾ ಐತೆ. ಮೇಲೆ ಸೌಂಡ್ ಇದನ್ನು ತೆಗಿಯೋಣ, ಚಕ್ಲಿ ಮಾಡೋದು, ಕರ್ಜಿಕಾಯಿ. ಇದು ಆಫ್ ಮಾಡಲಾ? ತಗೋ. ಸೊ ಫೈನಲಿ ನನ್ನ ಮೆಹಂದಿ ಹೀಗೆ ಬಂದಿತ್ತು. ಔಟ್ಫುಟ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಈ ಮೆಹಂದಿ ಎಷ್ಟು ಆಲ್ಮೋಸ್ಟ್ ಒಂದು 5 days ಏನೋ ಇತ್ತು ಅಷ್ಟೇ. ಅವ್ರು ನಂಗೆ ಆ್ಯಕ್ಚುಲಿ 4 hours ಇಟ್ಕೊಳ್ಳೋಕೆ ಹೇಳಿದ್ರು. ಬಟ್ ನಾನು ಒಂದು 2 hours ಏನೋ ಇಟ್ಕೊಂಡಿದ್ದೆ ಅಷ್ಟೇ. ಬಟ್ ಸ್ಟಿಲ್ ಕಲರ್ ತುಂಬ ಇಂಟೆನ್ಸಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈವನ್ ದ ಡಿಸೈನ್ ವಾಸ್ ನೈಸ್. ಸೊ ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. And ಇಷ್ಟ ಆದರೆ please subscribe to my channel and like my videos. And that's it for today. Thank you all for watching and supporting me. ಹಾಗೆ ನಿಮಗೆ ಮೆಹಂದಿ ಆರ್ಟಿಸ್ಟ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ನನಗೆ DM ಮಾಡಿ. ಫೈನಲ್ ಔಟ್ಬುಕ್ ಈ ಥರ ಇತ್ತು. ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.